ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ಇಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ. ಡಿಸೋಜಾ ಸರ್, ಶಿವಕುಮಾರ್ ಸರ್ ತುಂಬಾ ಚೆನ್ನಾಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನು ಹೇಳ್ತಾ ಇದ್ರು. ಲೋಕಸಭೆ ಎಲೆಕ್ಷನ್ ಇದೆಯಲ್ಲ, ಅದು ಫೈನಲ್ ಮ್ಯಾಚ್. ಇವಾಗ ಒಂದು ಬಿಜೆಪಿಗೆ ಅಭೂತಪೂರ್ವವಾದಂತ ಗೆಲುವು. ಕಳೆದ ಬಾರಿ 25 ಸೀಟು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಈಗ ನಿಮ್ಗೆ ಹೆಂಗ್ ಬಹುಮತ ಬಂತು 135ವರೆಗೂ, ಅದೇ ರೀತಿಯಾಗಿ 25 ಬಂದ್ಬಿಟ್ಟಿತ್ತು. ಈಗ ಇರೋದು ಅದು ಇಂಪಾರ್ಟೆಂಟ್ ಆಗಿದೆ. ಯಾರ ನಾಯಕತ್ವದಲ್ಲಿ ಹೋದ್ರೆ ಒಳ್ಳೇದಾಗುವಂತ ಚಾನ್ಸಸ್ ಕಾಂಗ್ರೆಸ್ಗೆ ಇದೆ ಅನ್ನುವಂತ ಒಂದು ಎಕ್ಸ್ಪ್ಲೇಷನ್ ಅನ್ನ ಹೇಳ್ತಾ ಇದ್ರು. ನೀವೇನ್ ಹೇಳ್ತೀರಾ ಅದಕ್ಕೆ? ಶಿವಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಅನುಭವ ಮತ್ತು ಅವರು ಹಿಂದೆ 2013ರಿಂದ 2018ರವರೆಗೆ ಸಂಪೂರ್ಣ 5 ವರ್ಷಗಳ ಕಾಲ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಬಹಳ ರೀತಿಯ ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ರು. ಅಂಡ್ ಈಸ್ ಆಲ್ಸೋ 13 ಬಜೆಟ್ ಅನ್ನು ಮಂಡಿಸಿದಂತ ಒಬ್ಬ ಬಹಳ ಅನುಭವಿ ರಾಜಕಾರಣಿ. ಹಾಗಾಗಿ ಈ ಎಲ್ಲ ವಿಚಾರಗಳು, ಈಗ ನಾವು ಹೇಳಿದ ಗ್ಯಾರಂಟಿ ಕಾರ್ಡು, ಅದು ಇದರಲ್ಲೆಲ್ಲ ಬಹಳ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಅದ್ರ ಇನ್ವಾಲ್ವ್ ಇರ್ತದೆ. ಯಾಕೆಂದ್ರೆ 75,000 ಕೋಟಿ ಹೊರೆ ಆಗ್ತದೆ. ಅದನ್ನು ನಿಭಾಯಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಅವರ ಸಲಹೆಗಳು ಉತ್ತಮ ಸಲಹೆಗಳು ಹೇಳಿದ್ದಾರೆ. ಆದ್ರೆ ಇದೆಲ್ಲದಕ್ಕೆ ತೀರ್ಮಾನ ಆಗಿರ್ತಕ್ಕಂಥದ್ದು ರಾಜ್ಯದ ಜನತೆ ಓಟ್ ಕೊಟ್ಟು ಚುನಾಯಿತರಾಗಿ ಕಳಿಸಿದಂತ ಶಾಸಕರು ತಮ್ಮ ಕ್ಷೇತ್ರದ ಮತ್ತು ಜನತೆಯ ಅಭಿಪ್ರಾಯವನ್ನ ಈ ಶಾಸಕಾಂಗ ಸಭೆಯಲ್ಲಿ ಹೇಳ್ಬೇಕಾಗುತ್ತೆ. ಇದೆಲ್ಲವೂ ಅವರ ಸಲಹೆಗಳು ಕೂಡ ಉತ್ತಮ ಸಲಹೆಗಳಿಂದಲೇ ನಾನು ಅದಕ್ಕೊಂದು ಇಂಟರ್ಫಿಯರ್ ಆಗಿ ಹೇಳ್ತೀನಿ. ನಾನು ಈಗ ಮಂಡ್ಯ ಭಾಗದಲ್ಲೆಲ್ಲ ಯಾವ ರೀತಿಯಾದಂತ ವೇವ್ ಇತ್ತು 2018ರಲ್ಲಿ ಅಂದ್ರೆ 7ಕ್ಕೆ 7 JDS ಬಂತು, ಹಾಸನದಲ್ಲಿ 7ಕ್ಕೆ 6 ಬಂತು, ರಾಮನಗರದಲ್ಲಿ 4ಕ್ಕೆ 3 ಬಂತು. ಈ ರೀತಿಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದು ಒಂದು ಕಾರಣ ಆದ್ರೆ, ಸಿದ್ದರಾಮಯ್ಯನವರು ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಇನ್ನೂ ಸಾಲಿಡ್ ಆಗೋಯ್ತು ಓಟು. ಬಟ್ ಈ ಬಾರಿ ನಮಗೆ ಇನ್ನೊಬ್ಬ ಒಕ್ಕಲಿಗ ಪರ್ಯಾಯ ನಾಯಕ ಸಿಕ್ಕಿದಾರಪ್ಪ DK ಶಿವಕುಮಾರ್ ಅವರು ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಮತ ಬಿತ್ತು. ಒಕ್ಕಲಿಗ ಮತಗಳೆಲ್ಲವೂ ಕೂಡ DK ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿರುವಂತದ್ದು. ಅಕಸ್ಮಾತ್ DK ಶಿವಕುಮಾರ್ ಅವರು ಆಗದೆ ಹೋದ್ರೆ ಇದು ಲೋಕಸಭೆಗೆ ಹೊರತ ಕೊಡುವಂತೆ ಅನ್ನುವಂತ ಲೆಕ್ಕಾಚಾರ ಇದ್ದೇ ಇದೆ. ಈಗ ನೀವು ಮಾತಾಡೋದಕ್ಕೂ ನಾನು ಮಾತಾಡೋದು, ನಾವು ಕಾಂಗ್ರೆಸ್ ಅಂದ ಮೇಲೆ ಅದು ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು, ದಟ್ ಈಸ್ ನಾಟ್ ಎ ಪಾಯಿಂಟ್. ಕಾಂಗ್ರೆಸ್ ಈಸ್ ಇನ್ಕ್ಲೂಸಿವ್ ಆಫ್ ಎವ್ರಿ ಒನ್. ನನ್ಗೆ ಇನ್ನೊಂದು ಕುತೂಹಲ ಇದೆ. ಚೆನ್ನಾಗಿ ಮಾತಾಡ್ತೀರಾ. ನಾವು ಎಲ್ಲರನ್ನು ಒಳಗೊಂಡವರು. ಬಟ್ ಯಾವ ಪಕ್ಷ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು, ಅವರು 20% ಜನರನ್ನ ಬಿಟ್ಟೆ ಆಡಳಿತ, 20% ಮುಸ್ಲಿಮರು, ಕ್ರಿಶ್ಚಿಯನ್ಸರು ಬೇಡವೇ ಬೇಡ ಬಿಟ್ಟು ಏನು ಅಂತ ಮಾತಾಡಿದ್ರು. ಹಾಗಾಗಿ ನಮ್ದು ಎಲ್ಲರನ್ನ ತೆಗೆದುಕೊಂಡಂತ ವಿಕಾಸವಾದದ ಇರ್ತಕ್ಕಂಥವ್ರು. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಹೊಂದಿಕೊಂಡು ನಾವು ರಾಜಕಾರಣ ಮಾಡ್ತಕ್ಕಂಥವ್ರು. ಅದಕ್ಕಾಗಿ ತಾವು ಹೇಳಿದ್ದು ಲೆಕ್ಕಾಚಾರ ಹೇಳಿರ್ಬೋದು. ಒಕ್ಕಲಿಗರು ಓಟ್ ಹಾಕಿದ್ರು, ಮುಸ್ಲಿಮರು ಹಾಕಿದ್ರು, ಕುರುಬರು ಹಾಕಿದ್ರು. ಅದಕ್ಕಾಗಿ ನೋ, ಇಟ್ ಇಸ್ ನಾಟ್ ದಿ ಪಾಲಿಸಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಈಸ್ ಟು ಟೇಕಿಂಗ್ ಎವ್ರಿ ಒನ್ ಟುಗೆದರ್. ಈಗ ನಮ್ಮ ಇವರು ಬಿಜೆಪಿ ವಕ್ತಾರರು ಹೇಳಿದ್ರಲ್ಲ, ಎಲ್ಲರನ್ನ ಪ್ರೀತಿ ಮಾಡತಕ್ಕಂತ ಒಬ್ಬರು ಮುಖ್ಯಮಂತ್ರಿಯನ್ನು ನಾವು ಬಯಸ್ತೇವೆ ಅಂತೇಳಿ ಅವರ ಅಭಿಪ್ರಾಯ ಹೇಳಿದ್ರು. ಐ ಡು ಅಡ್ಮಿಟ್ ವಿತ್ ದಟ್. ನಾನು ಅದಕ್ಕೆ ಯಾವಾಗಲೂ ಅವರಿಗೆ ಮುಂದೆ ಮಾತಾಡಿಲ್ಲ. ಸೌದಪ್ಪ ನೀವು ಹೇಳಿ ಸರಿ ಇದೆ, ಯು ಶುಡ್ ಬಿ ಇನ್ಕ್ಲೂಸಿವ್ ಆಫ್ ಎವ್ರಿ ಒನ್. ಅಲ್ಲ, ಅವರು ಇಂಡೈರೆಕ್ಟ್ ಆಗಿ ಕೆಲವೊಂದು ಹೇಳಿದ್ದು ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಅವರು ಟೋಪಿ ಹಾಕೊಳ್ತಾರೆ, ಬಟ್ ಕೆಲವೊಬ್ರು ಅಂದ್ರೆ ಕುಂಕುಮ ಹಚ್ಕೊಳಕ್ ಹಿಂದೆ ಮುಂದೆ ನೋಡ್ತಾರೆ, ಆಮೇಲೆ ಒರೆಸ್ತಾರೆ. ಇಂಡೈರೆಕ್ಟ್ ಆಗಿ ಹೇಳಿದ್ದು ಬಿಜೆಪಿ ರಾಜಕಾರಣ ಅದು ಬಿಟ್ಟಿಲ್ಲ. ಅದು ಇದ್ದ ಕಾರಣಕ್ಕಾಗಿ ದೇ ಹ್ಯಾವ್ ನಾಟ್ ಗಿವನ್ ಎ ಸಿಂಗಲ್ ಸೀಟ್ ಫಾರ್ ಮುಸ್ಲಿಂ ಆರ್ ಕ್ರಿಶ್ಚಿಯನ್ಸ್. ಇಲ್ವಾ ಅಂತ ಕೇಳಿರ್ಬೋದು. ಅವರಲ್ಲಿ ಕೂಡ ಅಲ್ಪಸಂಖ್ಯಾತ ಮೋರ್ಚಾ ಇದೆ, ಅವರಲ್ಲಿ ಕೂಡ ಅಲ್ಪಸಂಖ್ಯಾತ. ದೇ ಕುಡ್ ಹ್ಯಾವ್ ಗಿವನ್ ಸೇಯಿಂಗ್ ದಟ್ ಯುವರ್ ವಾಯ್ಸ್ ಇಸ್ ರಿಕ್ವೈರ್ಡ್ ಇನ್ ದಿ ಅಸೆಂಬ್ಲಿ, ಯುವರ್ ವಾಯ್ಸ್ ಇಸ್ ರಿಕ್ವೈರ್ಡ್ ಇನ್ ದ ಪಾರ್ಲಿಮೆಂಟ್, ಯುವರ್ ವಾಯ್ಸ್ ಇಸ್ ರಿಕ್ವೈರ್ಡ್ ಇನ್ ದ ಕೌನ್ಸಿಲ್ ಅಂತ ಕೊಡಬಹುದಿತ್ತು. ಹಾಗಾಗಿ ಅವರು ಅದನ್ನು ಮಾಡಿಲ್ಲ. ಹಾಗಾಗಿ ಅವರು ಅದನ್ನು ಡ್ರೆಸ್ ಮಾಡ್ತಾರೆ, ನಾಮ ಹಾಕೋರ್ಬೇಕು. ನಮ್ದೆಲ್ಲ ಅದಕ್ಕೆ ವಿರುದ್ಧ ಇಲ್ಲ. ಅದು ವಿರುದ್ಧ ಮಾಡಿದ್ರೆ ನಾವು ಸರ್ಕಾರ ನಡೆಸ್ತೇವೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಐ ಟು ವಾಂಟ್ ಟು ಸೇ ದಟ್ ಇನ್ಕ್ಲೂಷನ್ ಆಫ್ ಎವ್ರಿ ಒನ್, ಎಲ್ಲರನ್ನ ತೆಗೆದುಕೊಂಡು ಹೋಗತಕ್ಕಂಥವ್ರು. ಅವ್ರು ಹೇಳಿದನ್ನು ನಾನು ಮುಂದುವರಿಸ. ಓಕೆ, ಈಗ ರೇಸ್ ಅಲ್ಲಿ ಇರೋದು ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ರೇನಾ ಅಥವಾ ಬೇರೆಯವರು ಇದಾರ? ಬೇರೆಯವ್ರಿಗೂ ಚಾನ್ಸ್ ಇದೆಯಾ? ಸಿ ಇನ್ ಎ ಮೀಟಿಂಗ್
136 ನಂಬರ್ ಇದೆ ನಮ್ಮ ಹತ್ರ. 135 ಪ್ಲಸ್ 1 ನಾವು ಬೆಂಬಲ ಮಾಡಿದಂತ ಸರ್ವೋದಯ ಪಾರ್ಟಿಯ ಮೆಂಬರ್ ಗೆದ್ದಿದ್ದಾರೆ ದರ್ಶನ್. ಸೊ ನಾಟ್ 135, ವಿ ಆರ್ 136. 136 ಪ್ಲಸ್ 1 ಅದು ಗೌರಿಬಿದನೂರು ಕ್ಷೇತ್ರ ಪುಟ್ಟಸ್ವಾಮಿಗೌಡರು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬೇರೆ. ಸ್ವಂತಕ್ಕೆ 135. ನಿನ್ನೆ ಸೌಮ್ಯ ರೆಡ್ಡಿ ಅವರ ಸೋಲು ಡಿಕ್ಲೇರ್ ಆದ್ಮೇಲೆ 135 ಪ್ಲಸ್ 136 ಅವರ್ಸ್ ಕಾಂಬಿನೇಷನ್ ಅಂತ ಹೇಳಿ 136 ಮಂದಿಯು ಆರ್ ಎಂಟೈಟಲ್ ಟು ಸೇ ಹೂ ಇಸ್ ಗೋಯಿಂಗ್ ಟು ಬಿ, ಅವರಿಗೆ ಯಾರು ಫೇವರೇಟ್ಸ್ ಇದ್ದಾರೆ ಅದೊಂದೇ ಇದ್ದಿದ್ದು ಕುತೂಹಲ. ಯಾಕೆಂದ್ರೆ ನ್ಯಾಷನಲ್ ಪಾರ್ಟಿಯಲ್ಲಿ ನೋಡಿದೀವಿ, ಈವನ್ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು, ಹೈಕಮಾಂಡ್ ಡಿಸೈಡ್ ಮಾಡಿದ ನಂತರ ಅಲ್ಲಿ ಬಂದ್ಬಿಟ್ಟು ಶಾಸಕರಿಗೆ ಇವ್ರನ್ನ ಡಿಸೈಡ್ ಮಾಡಿದೀವಿ, ನೀವು ಒಪ್ಕೊಳ್ಬೇಕು ಅನ್ನುವಂತ ಒಪ್ಪಿಗೆಯನ್ನ ಪಡ್ಕೊಳ್ತಾ ಇದ್ದಿದ್ದನ್ನ ಗಮನಿಸಿದ್ವಿ. ಈ ಹಿಂದೆ ಕಾಂಗ್ರೆಸ್ ಇದ್ದಂತ ಟೈಮ್ ನಲ್ಲೂ ಕೂಡ ಇದೇ ಆಗಿರೋದು. ಅದನ್ನೇ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ಡೆಮಾಕ್ರೆಟಿಕ್ ಆಗಿ ಈ ಬಾರಿ ಸೆಲೆಕ್ಟ್ ಮಾಡ್ತಾರ, ಅದು ಕೂಡ ಕುತೂಹಲ ಇದೆ ಅಂತ. ಇದುವರೆಗೆ ನಮ್ಮ ನಡವಳಿಕೆಗಳು ಆಸ್ ಯು ಸೆಡ್, ಇಲೆಕ್ಷನ್ ಹೋಗುವ ಮುಂಚೆನೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಕೆಪಿಸಿಸಿ ಅಧ್ಯಕ್ಷರಾದ್ರು ಆವಾಗದಿಂದಲೇ ಪ್ರಾರಂಭ ಆಯ್ತು. ನಮ್ಮ ಟ್ರೆಡಿಷನ್ ಈಸ್ ಕೆಪಿಸಿಸಿ ಅಧ್ಯಕ್ಷರಾದವರೇ ಮುಖ್ಯಮಂತ್ರಿಗಳಾಗೋದು ಅಂತ ಹೇಳುದನ್ನ. ಹೌದು, CLP ಲೀಡರ್ ಆದವ್ರು ಮತ್ತೆ ಇದೆಲ್ಲ ಇದ್ರೂ ಕೂಡ ವಿ ಹ್ಯಾವ್ ಮೇಂಟೈನ್ ಎ ಸ್ಟ್ಯಾಂಡರ್ಡ್ ವೇ ಆಫ್ ಗೋಯಿಂಗ್ ಫಾರ್ ಇಲೆಕ್ಷನ್. ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದೇವಲ್ಲ. ಒಂದೇ ಒಂದು ಚೂರು ಡಿಸ್ಪ್ಯೂಟ್ ಇಲ್ಲಲ್ಲ. ಇದು ಬಹಳ ನಿರೀಕ್ಷೆ ಮಾಡಿದವರು ಬಿಜೆಪಿ. ಒಂದೇ ಚೂರು ಅದರಲ್ಲಿ ನಿರೀಕ್ಷೆಗೆ ತಪ್ಪಿ ನಾವು ತಪ್ಪು ಮಾತಾಡ್ತಾ ಇದ್ದೀವಿ. ಎಲ್ಲ ವಿಚಾರಗಳು ಕೂಡ ನಮ್ಗಿರುವಂತ ನಿರೀಕ್ಷೆ, ನಮ್ಮ ವಿಚಾರಗಳು ಸತ್ಯ. ಕೇಳಿ, ಒಂದ್ ವಿಷಯ ಹೇಳ್ತೀನಿ ಕೇಳಿ. ನಮ್ಗಿರ್ತಕ್ಕಂಥದ್ದು ಒಂದೇ, ಜಗತ್ತಿನ ಮುಂದೆ ಭಾರತ ದೊಡ್ಡ ಪ್ರಮಾಣದಲ್ಲಿ ವಿಕಾಸ, ಬೆಳವಣಿಗೆ, ಗ್ರೋತ್ ಆಗ್ತಾ ಇದೆ. ಗ್ರೋತ್ ಆಗುವಂಥ ಒಂದು ಇರುವಂಥಲ್ಲಿ ಕರ್ನಾಟಕದಂಥ ಒಂದು ಪ್ರದೇಶದಲ್ಲಿ ಬಹಳ ಕಂಡ್ಯೂಸಿವ್ ಆಗಿರ್ತಕ್ಕಂಥ ಅಟ್ಮಾಸ್ಫಿಯರ್ ಇದೆ. ಅತ್ಯಂತ ದೊಡ್ಡ ಪ್ರಮಾಣದ FDI ಕರ್ನಾಟಕಕ್ಕೆ ಬಂದಿದೆ. ಕರ್ನಾಟಕದಲ್ಲಿ GST ಸಂಗ್ರಹ ಯಾವ ರಾಜ್ಯಕ್ಕಿಲ್ಲದಷ್ಟು GST ಸಂಗ್ರಹ ಇದೆ. ನಾವು ಇನೋವೇಟಿವ್ ಐಡಿಯಾಸಲ್ಲಿ ಸರ್ಕಾರ ಮಾಡೋದ್ರಲ್ಲಿ ಕರ್ನಾಟಕ ನೀತಿ ಆಯೋಗದಲ್ಲಿ ನಂಬರ್ 1 ನಾವು ಇಲ್ಲಿ ತನಕ ಬಂದಿರ್ತಕ್ಕಂಥ. ಇಷ್ಟು ಒಂದು ಒಳ್ಳೆ ಬ್ಯೂರೋಕ್ರಸಿ ಬೇರೆ ಏನು ಬೇಕಾರಾಗಿದ್ರು ಕೂಡ ಕರ್ನಾಟಕದ ಫಿಸ್ಕಲ್ ಸ್ಟ್ರೆಂತನ್ನು, ಆರ್ಥಿಕ ನಿರ್ವಹಣೆಯನ್ನು ಭಾಳ ಚಂದ ಮಾಡಿ ಬಂದಿದ್ದಾರೆ. ಜಗತ್ತಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಮಧ್ಯದಲ್ಲಿ ಪಕ್ಕದ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಅಧಿಕಾರದ ದಾಹಕ್ಕೋಸ್ಕರ ನಾವೇನೆಲ್ಲ ಫ್ರೀ ಬೀಸ್ ಅಂತಕ್ಕಂಥದ್ದನ್ನು ನಾವೇನು ಜನಕ್ಕೆ ಈಗ ನಾವು ತರೋಂಥದ್ರಲ್ಲಿ ಈ ಆರ್ಥಿಕ ಚೈತನ್ಯ ಕರ್ನಾಟಕದ ಎಲ್ಲಿ ಕುಸಿದು ಹೋಗ್ಬಿಡತ್ತೇನೋ ಭಯ ಅಲ್ಲ. ಪೃಥ್ವಿಯವರೇ, ನಿಮ್ಗೊಂದು ವಿಷಯ ಹೇಳ್ತೀನಿ, ಹಾಗಲ್ಲ, ಒಂದು ವಿಷಯ ಹೇಳ್ತೀನಿ ಪೃಥ್ವಿಯವರೇ, ಇದೇ TV ಒಳಗಡೆ ನಿಮ್ಮ ಒಳಗಡೆ ಇದ್ರದ್ದು ಮುಂದಿನ ಆಗ್ತಕ್ಕಂಥ ದುಷ್ಪರಿಣಾಮದ ಚರ್ಚೆ ಕೂಡ ತಾವು ಮಾಡೋರಿದ್ದೀರಿ. ನಾನು ಪ್ರತಿಯೊಬ್ಬ ವ್ಯಕ್ತಿಗೆ ಅವ್ರು ಹೇಳಿರ್ತಕ್ಕಂಥ ತಮ್ಮ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು ಗ್ಯಾರಂಟಿಯನ್ನು ಅವರು ನಾಳೆ ಕೊಡಬೇಕು. ಅದ್ರ ಜೊತೆ ಇದರ ಸಂಪನ್ಮೂಲದ ಕ್ರೋಢೀಕರಣ ಆಗ್ಬೇಕಲ್ಲ. ಭಾರತವನ್ನ ನಾವು ಹತ್ರದಲ್ಲಿ ಅಮೃತ ಕಾಲದ ಒಳಗಡೆ 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ ಹೋಗಿದ್ದೀವಿ. ಕರ್ನಾಟಕವನ್ನ 1 ಟ್ರಿಲಿಯನ್ ಎಕಾನಮಿಯ ಪಾರ್ಟಿಸಿಪೇಟರಿ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದಿದೆ. ಇಂಥ ಘಟ್ಟದೊಳಗಡೆ ಏನು ಒಂದು 75,000ದಿಂದ ಹತ್ತತ್ರ 1.25 ಲಕ್ಷ ಕೋಟಿ ರೂಪಾಯಿ ಇವರು ಫ್ರೀ ಬೀಸ್ಗೆ ಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ಏನು ಬಡ್ಜೆಟಿನ ಗಾತ್ರದ ಬಹುತೇಕ ಭಾಗವನ್ನ ಈ ಭಾಗ್ಯಗಳು ತೆಗೆದುಕೊಳ್ಳೋದ್ರಿಂದ ಬಹುತೇಕ ಭಾಗಗಳು ಡೆವಲಪ್ಮೆಂಟ್ ಓರಿಯಂಟೇಷನ್ ಯಾವ ತರ ಆಗ್ಬೋದು ಕರ್ನಾಟಕದ್ದು, ನಾವು ಹೆಂಗೆ 1 ಟ್ರಿಲಿಯನ್ ಎಕಾನಮಿ ರೀಚ್ ಮಾಡೋದ್ರಲ್ಲಿ ತಪ್ಪಲ್ಲ. ನಾನ್ ನನ್ಗೆ ಹೇಳೋದು, ಈಗ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನಾನು ನಿಮ್ಮ ಶೇರಿಂಗ್ ಮಾಡಿದ್ದೇನೆ. ಪ್ಲೀಸ್ ಡಿಸ್ಕಸ್. ನಾನು ನಿಮ್ಗೆ ಹೇಳೋದು, ಈಗ ನೋಡಿ, ನಮ್ಮ ಪ್ಲಾನಿಂಗ್ ಕಮಿಷನ್ ಪ್ರಕಾರದಲ್ಲಿ ನಮ್ದೇನು ನಾವು ಆರ್ಥಿಕ ಏನು ಸಾಲ ಕಳೆದ ಬಾರಿ ಏನ್ ಮಾಡಿದ್ರು ಸಿದ್ದರಾಮಯ್ಯನವರು, ಈ ಕರ್ನಾಟಕ 51 ವರ್ಷದಲ್ಲಿ 1,20,000 ಕೋಟಿ ಸಾಲ ಮಾಡಿತ್ತು. 51 ವರ್ಷದಲ್ಲಿ ಸಿದ್ದರಾಮಯ್ಯನವರು ಒಂದು ಅವಧಿ ಒಳಗಡೆ ಅವ್ರೊಬ್ಬರೇನೆ 50 ವರ್ಷ ಸಾಲ ಮಾಡಿದ್ದನ್ನ 1,20,000 ಕೋಟಿ ಸಾಲವನ್ನ ಮಾಡಿದ್ರು. ಯಾರು? ಸಿದ್ದರಾಮಯ್ಯನವರು ಸಾಲವನ್ನ ಮಾಡಿದ್ರು. ಇವತ್ತಿನ ನಮ್ಮ ಸಾಲ ಒಟ್ಟು ಇವತ್ತು ಈ ನಿಮಿಷಕ್ಕೆ ಅಲ್ಲ ಕಂಪೇರ್, ಇವತ್ತಿನ ಬಜೆಟ್ ಅವಾಗ ಎಷ್ಟು 5,000 ಕೋಟಿ ಇದ್ದಿದ್ದು ಈಗ 3.25 ಲಕ್ಷ ಕೋಟಿ ಬಂದಿದ್ರು ಕೂಡ 3.25 ಲಕ್ಷ ಕೋಟಿ ಬಂದಿದ್ರು ಕೂಡ ತಾವೇನೀಗ ಫ್ರೀ ಬೇಸಿದ್ದು 1.25 ಲಕ್ಷ ಕೋಟಿ ತನಕ ಹೋಗ್ತದೆ. ಏಕಾಏಕಿ ನಮ್ಮ ಬಡ್ಜೆಟ್ ಇರೋದು ಬಹುತೇಕ ಇದು ಸಂಪನ್ಮೂಲವನ್ನ ಅವರು ಇದಕ್ಕೆ ಕೊಟ್ರೆ ಇವ್ರೆಂತ ಮಾಡಿದ್ರು. ಯಾಕೆ ಅಂತ ವಿಷಯ ಹೇಳ್ತೀನಿ ಕೇಳಿ. ಹಿಮಾಚಲ್ ಪ್ರದೇಶದಲ್ಲಿ
ಇವರು OPS ತರ್ತೀನಿ ಅಂತ ತಂದ್ರು. ಹೌದು. OPS ಅನ್ನ ತಂದಿದ್ದ ನಿಮಿಷದಲ್ಲಿ ಎಂತ ಮಾಡಿದ್ ಗೊತ್ತುಂಟಾ? ಒಂದು 18 ಅಡ್ರೆಸ್ ಮಾಡಿದ್ರು, 1,80,000 ಅಷ್ಟು ಸರ್ಕಾರಿ ನೌಕರನ್ನ ಅಡ್ರೆಸ್ ಮಾಡಿದ್ಮೇಲೆ ಇಡೀ ಹಿಮಾಚಲ್ ಪ್ರದೇಶದಲ್ಲಿ ₹5 ಡೀಸೆಲ್ ಪೆಟ್ರೋಲ್ ಮೇಲೆ ಜಾಸ್ತಿ ಹಾಕಿದ್ರು. Okay. ಎಷ್ಟು ಹೇಳಿ? ₹5. Okay. ಇಲ್ಲಿ OPS ಕೊಟ್ರು, ₹5 ಜಾಸ್ತಿ ತಗೊಂಡ್ರು. ಇವತ್ತು ಹಿಮಾಚಲ್ ಪ್ರದೇಶದ ಪೆಟ್ರೋಲ್ ರೇಟ್ ಎಷ್ಟು, ಕರ್ನಾಟಕದ ಪೆಟ್ರೋಲ್ ರೇಟ್ ಎಷ್ಟು? ನಾನು ಹೇಳ್ತಕ್ಕಂಥದ್ದು, ಅಧಿಕಾರಕ್ಕೋಸ್ಕರ ನಾವೇನಾದ್ರು ಫ್ರೀ ಬೀಸ್ ಅಂತ ಅಲ್ಲ, ಕೊಡಲ್ಲ. ನೀವ್ ಹೇಳೋದು ಅದೇ ಅಲ್ವಾ? ನಾವು ದೇಶ ಉದ್ಧಾರ ಆಗಕ್ ಮಾಡ್ತಾರೆ ಮಾಡ್ತಿದ್ದೀರಿ ಅಂತ ಹೇಳಿದಿರಲ್ವಾ? ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ದೇಶದ ಭದ್ರತೆಗಾಗಿ, ದೇಶ ಉದ್ಧಾರಕ್ಕೋಸ್ಕರ, ದೇಶದ ಭದ್ರತೆಗಾಗಿ, ಹೇಳೋದು. ದೇಶದ ರಕ್ಷಣೆಗಾಗಿ ಅಂತ ಹೇಳಿದಿರಲ್ವಾ? ಒಂದಿಷ್ಟು ಹೇಳ್ತೀನಿ. ಜಗತ್ತಿನ ಒಟ್ಟು ಬೆಳವಣಿಗೆ ನೋಡಿದಂತ ಸಂದರ್ಭದಲ್ಲಿ ಡೆವಲಪ್ಡ್ ಕಂಟ್ರೀಸ್, ನಾನ್ ಡೆವಲಪ್ಡ್ ಕಂಟ್ರಿ, ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಮ್ಮ ದೇಶವನ್ನ ಥರ್ಡ್ ವರ್ಲ್ಡ್ ಕಂಟ್ರಿಯಿಂದ ನಾವು ಮುಂದಕ್ಕೆ ತಂದಿದ್ದೀವಿ. ನಾವು ಇಡೀ ದೇಶ, ಜಗತ್ತು ಇಷ್ಟು ಪರಿತಪಿಸ್ತಾ ಇರೋದ್ ಕಾಲದಲ್ಲಿ ಭಾರತ ಯಾಕೆ ಇಷ್ಟು ಆರ್ಥಿಕವಾಗಿ ಶಕ್ತಿ ಬಂತು? ಏನಕ್ಕೆ ಶಕ್ತಿ ಬಂತು ಅಂದ್ರೆ ಈ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಏನೋ ನಾವು ಆರ್ಥಿಕ ಹೊಣೆಗಾರಿಕೆ, ಅದರ ಜವಾಬ್ದಾರಿ ಆಧಾರದಲ್ಲಿ ನಾವು ತೆಗೆದುಕೊಂಡ ಕಾರಣಕ್ಕೋಸ್ಕರ ಬಂತು. ನನಗೆಲ್ಲೋ ಆತಂಕ, ನನಗಿಷ್ಟ ಡಿಸೋಜ ಎಂತ ಗೊತ್ತುಂಟಾ? ಎಲ್ಲ ಒಂದ್ ನಿಮಿಷ ಕೇಳಿ. ಭಾರತದಲ್ಲಿರ್ತಕ್ಕಂಥ 151 ಯೂನಿಕಾರ್ನ್ ಒಳಗಡೆ ಕರ್ನಾಟಕ 57 ಜನ ಕರ್ನಾಟಕದ ಯುವಕರುಗಳು, ತರುಣರು, ಸಾವಿರಾರು ಜನಕ್ಕೆ ಉದ್ಯೋಗವನ್ನ ಕೊಟ್ಟು ಯೂನಿಕಾರ್ನ್ಗಳಾಗಿ ಕರ್ನಾಟಕದಲ್ಲಿ ಶಿವಕುಮಾರ್ ಸರ್ ಕೂಡ ಸಾಲಕ್ಕೋಸ್ಕರ ಪಡಬೇಕಾಗತ್ತಲ್ಲ ಅನ್ನೋಕ್ಕಂತ ಒಂದು ಆತಂಕ ಇನ್ನೆಂತ ಇಲ್ಲ.